Okay. ಈಗ ಕಾಂತಾರ ಸಿನಿಮಾದ ನಂತರ ಕಾಂತಾರ ಇನ್ನೂ ನೋಡಿಲ್ಲ ಅವರು. ಈ ಸಿನಿಮಾದ ನಂತರ ಏನ್ ಬದಲಾಗಿದೆ ನಿಮಗೆ? ಮುಂಚೆಯಿಂದನೂ ಕೂಡ ನೀವು ಒಬ್ಬ ಎಸ್ಟಾಬ್ಲಿಷ್ಡ್ ಆಕ್ಟರ್. ಹಾಗೇನಿಲ್ಲ, ಈ ಸಿನಿಮಾ ನಂತರ ಕನ್ನಡದಲ್ಲಿ ಹೊಸ ಆಡಿಯನ್ಸ್ ಇಲ್ಲಿ ನಮ್ಮ ಈ ಏರಿಯಾದಲ್ಲಿ ಮತ್ತಿಕೆರೆ ಏರಿಯಾದಲ್ಲಿ ಜನರಿಗೆ ಇವಾಗ ಸ್ವಲ್ಪ ಅಲ್ಲಿ ರಸ್ತೆನಲ್ಲಿ ಹೋದ್ರೆ ನೀವು ರಾಜ ಕುಲಶೇಖರ ಅಂತ ಇದೆ, ಆಸ್ಪತ್ರೆಗೆ ಹೋಗ್ಲಿಕ್ಕಿದೆ, ಅಲ್ಲಿರೋರು ಸ್ವಲ್ಪ ಜನ ನೀವು ನಿಮ್ಮ ಸಿನಿಮಾ ನೋಡಿದ್ವಿ ನಾವು, ತುಂಬ ಖುಷಿ ಆಯಿತು, ನೀವು ಭಾಳ ಚೆನ್ನಾಗಿ ಮಾಡಿದ ಪಾತ್ರ ಅಂತ ಹೊಸ ಆಡಿಯನ್ಸ್. ಅಂದರೆ ಪ್ರಶಂಸೆ ನನಗೆ ಸಿಗೋದು ಒಂದು ಹೊಸದೇನಲ್ಲ ಆ್ಯಕ್ಚುಲಿ. ಅಲ್ಲಿಂದ ನಾನು ಹಿಂದಿಯಲ್ಲಿ ಮಾಡ್ತಾ ಇರ್ಬೇಕಾದ್ರೂ ಸಿಗ್ತಾ ಇತ್ತು. ಬಟ್ ಆಡಿಯನ್ಸು ಬೆಳೀತಾ ಇದೆ ಇವಾಗ ಅಷ್ಟೇನು ತುಂಬ ಏನು ಡಿಫ್ರೆನ್ಸ್ ಆಗಿದೆ ಅಂತ ನನಗೇನು ಅನಿಸ್ತಾ ಇಲ್ಲ. ಖುಷಿ ಆಗ್ತದೆ. ಅಂದರೆ ನಾನು ಇಲ್ಲೇ ಹುಟ್ಟಿದ್ದು ಬೆಳೆದಿದ್ದು, ಈ ಭಾಷೆನೇ ಮಾತಾಡ್ಕೊಂಡು ಬೆಳೆದವನು. ಸೊ ಈ ಭಾಷೆ ಸಿನಿಮಾ ನೋಡೋರಿಂದ ಪ್ರಶಂಸೆ ಸಿಕ್ಕಿದಾಗ ಅದೊಂದು ಸ್ವಲ್ಪ ಚೆನ್ನಾಗಿರ್ತದೆ. ನಮ್ಮ ಆಫೀಸಲ್ಲಿ ನಾನು ಇವತ್ತು ಗುಲ್ಶನ್ ಅವ್ರದ್ದು ಇಂಟರ್ವ್ಯೂ ಇದೆ ಅಂತ ಹೇಳಿದೆ. ಅವರು ತುಂಬಾ ಕ್ರೇಜಿ ಫ್ಯಾನ್ ಇದ್ದಾರೆ ನಿಮ್ಗೆ. ಕೂರ್ಗಿನ ಹುಡುಗರು ಬರ್ತೀನಿ ಅಂತಿದ್ರು, ಪಾಪ ಕೆಲಸ ಕರ್ಕೊಂಡು ಬರ್ಬೇಕು. ಸೊ ಕೂರ್ಗಿನ ಹುಡುಗರು ನೋಡೋದಕ್ಕೆ ತುಂಬಾ ಚಂದ ಅನ್ನೋಂತ ಒಂದು ಮಾತೆ. ಅವಳು ಅದನ್ನೇ ಹೇಳ್ತಾ ಇದ್ಲು, ಕೂರ್ಗ್ನವರೆಲ್ಲ ಅಂತ. ಇದ್ರೆ ನೀವು ಏನು ಹೇಳ್ತೀರಿ? ನಾನೇನು ಹೇಳುದು, ಎಲ್ಲ ಹೇಳೋದ್ರಲ್ಲ ಅವರೇ ಹೇಳಿ ಆಯ್ತಲ್ಲ. ಡೈಲಿ ಒಂದೇ ಮೀಲ್ ತಿನ್ನೋದು ಅಂತ ಮೋಸ್ಟ್ಲಿ ಯೂಶುವಲಿ ಹುಡುಗರಿಗೆ ಕೇಳಲ್ಲ. ಇಷ್ಟು ಹ್ಯಾಂಡ್ಸಮ್ ಆಗಿದೆ, ಏನ್ ಸೀಕ್ರೆಟ್? ಏನ್ ಸೀಕ್ರೆಟ್ ಏನಂದ್ರೆ ಅಲ್ಲಿ ನಮ್ಮಪ್ಪ ನೋಡಿ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ, ಅವರು ಹುಟ್ಟಿಸಿದಲ್ಲ. ಅದಕ್ಕೆ ನಾನು ಹೀಗೆ ಅಪ್ಪನಾಗಿದ್ದಾನೆ. ಫೋಟೋ ಆಮೇಲೆ ತಗೊಳ್ಳಿ ಒಂದು ಬೀರೋಲಲ್ಲಿ. ಹೌದು, ನಿಮ್ಮಿಬ್ರು ನೋಡಿದ್ರೆ ಟ್ವಿನ್ಸ್. ಈಗ ಆಗಿದ್ದೀನಿ ನಾನು. ಅದೇ ಅಪ್ಪ ಅಮ್ಮ ಇಬ್ರು ಸುಂದರವಾಗಿರೋರು. ಅವರಿಂದ ನಾನು ರೆಗ್ಯುಲರ್ ಎಕ್ಸರ್ಸೈಸ್ ಅದನ್ನೊಂದು ಒಂದು ಅಭ್ಯಾಸ 2018 ಇಂದ ಮಾಡ್ತಾ ಇದ್ದೀನಿ ನಾನು. ಊಟ ತಿಂಡಿ ಡಯಟ್ ಎಲ್ಲ ನನ್ನ ಕೈಲಿ ಆಗ್ಲಿಕ್ಕಿಲ್ಲ ಮಾಡೋದು. ಅಂದ್ರೆ ಟ್ರೈ ಮಾಡಿದ್ದೆ ನಾನು, ಅದು ಕನ್ಸಿಸ್ಟೆಂಟ್ ಆಗಿ ಮಾಡೋದು ಕಷ್ಟ. ಸೊ ಕ್ಯಾಲರಿ ರಿಸ್ಟ್ರಿಕ್ಟ್ ಮಾಡೋ ಬದಲು ಅದೇ ತಿನ್ಬೇಕು ಅಂತ ನಾನು ಫುಡ್ ಎಂಜಾಯ್ ಮಾಡ್ತೀನಿ ನಾನು. ಸೊ ಒನ್ ಟೈಮ್ ತಿಂದ್ರೆ ಎಷ್ಟು ತಿಂತೀರಾ ನೀವು? ಹೊಟ್ಟೆ ತುಂಬ ಅಷ್ಟು ತಿಂತೀರಾ, ಅದಕ್ಕಿಂತ ಜಾಸ್ತಿ ತಿನ್ನೋಕೆ ಆಗಲ್ಲ ಅಲ್ವಾ? ಸೊ ಅದೊಂದು ಕನ್ಸಿಸ್ಟೆನ್ಸಿ ಇರುತ್ತೆ. ಸೊ ಆಟೋಮ್ಯಾಟಿಕ್ ಪೋರ್ಷನ್ ಕಂಟ್ರೋಲ್ ಆಗುತ್ತೆ ಅಂತ ನಾನು ಅದು ಸ್ಟಾರ್ಟ್ ಮಾಡಿದ್ದು. ಭಾಳಷ್ಟು ಜನ ಮಾಡ್ತಾರೆ ಹೀಗೆ. ಈಗ ಇವರು ಸದ್ಗುರು ಅವರು ಮಾಡ್ತಾರೆ, ಭಾಳಷ್ಟು. ಇವರು ಜಾಪನೀಸ್ ಒಬ್ಬರು ಜಿಮ್ನಾಸ್ಟ್ ಇದ್ರು, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಬಟ್ ಅವರು ಒಂದು ವಿಡಿಯೋ ನೋಡಿದ್ದೆ, ಜಾಪನೀಸ್ ಭಾಷೆಯಲ್ಲೇ ಇದು, ಇಂಗ್ಲೀಷ್ ಸಬ್ ಟೈಟಲ್ಸಲ್ಲಿ. ಅಲ್ಲಿಂದ ನನಗೆ ಫಸ್ಟ್ ಇದ್ರ ಬಗ್ಗೆ ಗೊತ್ತಾಗಿದ್ದು. ಸೊ ಅವರು ಹೀಗೆ ಹೇಳ್ತಾ ಇದ್ರು, ನಾನು ಒಲಿಂಪಿಕ್ ಅಥ್ಲೀಟ್, ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ಅವರು ದಿವ್ಸಕ್ಕೆ ಒಂದ್ಸರಿನೇ ತಿಂತಾ ಇದ್ದಂತೆ. ಅವರೆಲ್ಲ ಬೆಳಿಗ್ಗೆ ಹೋಗ್ಬಿಟ್ಟು ಅವ್ರ ಟ್ರೈನಿಂಗ್ ಎಲ್ಲ ಮಾಡ್ಕೊಂಡು ಬಂದು ಸಾಯಂಕಾಲ ಊಟ ಮಾಡಿ ಮಲ್ಕೊಳ್ಳೋದು. ಸೊ ಇರ್ತದೆ, ಅಫ್ಕೋರ್ಸ್ ಇರ್ತದೆ ಚೀಟ್ ಡೇ ಎಲ್ಲ. ಇವತ್ತು ಚೀಟ್ ಡೇ, ಇವತ್ತು ನೀವೆಲ್ಲ ಬರ್ತೀರ ಅಂತ ಊಟ ಮಾಡಿದ್ರೆ ಸ್ವಲ್ಪ ಹಂಗೆ ನಿದ್ರೆ ಬರ್ತದಲ್ಲ, ಆಮೇಲೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ಸ್ವಲ್ಪ ಒಂದೊಂದು ಫ್ರೂಟ್ ಕೋರ್ಸು, ಆಮೇಲೆ ಒಂದು ದೋಸೆ ಕೋರ್ಸು. ಬೆಂಗಳೂರಿಗೆ ಬಂದರೆ ದೋಸೆ ತಿನ್ಬೇಕಲ್ಲ, ಮನೆಯಲ್ಲಿ ಇವತ್ತು ದೋಸೆ ಮಾಡಿದ್ರು ರುಚಿಯಾಗಿ ನಮ್ಮ ವಿದ್ಯಾವತಿ ಅವರು. ಸೊ ಅದೊಂದು ಇಷ್ಟು ತಿಂತಿದ್ದೀನಿ. ಕೊಡಗಿನ ಫುಡಲ್ಲಿ ಒಂದು ಸೊಪ್ಪು ಸಿಗ್ತದೆ, ಹೀಗಿರ್ತದೆ, ತೆರ್ಮೆ ತೊಪ್ಪು ಅಂತೀವಿ ನಾವು. ಅದು ಒಂಥರ ಫರ್ನ್, ಅದು ಕನ್ನಡದಲ್ಲಿ ಹೆಸರು ಇದೆಯಲ್ಲ ಅಂತ ಗೊತ್ತಿಲ್ಲ. ಅದು ತೋಡಿನ ಬಳಿ ಎಲ್ಲ, ಅದು ನೀರು ಹರಿತಾರೋ ಬಳಿ ಎಲ್ಲ ಅದು ಬೆಳೀತದೆ. ಅದು ನನಗೆ ಆ ಸೊಪ್ಪು ತುಂಬ ಇಷ್ಟ. ಅದು ಸಿಗೋದಿಲ್ಲ ಅಷ್ಟು ಈಸಿಯಾಗಿ. ಓಕೆ, ಸೊ ಸ್ಕೂಲಲ್ಲಿ ಇದ್ದಾಗ ಯಾವ ರೀತಿ ನೀವು ಹೇಗಿದ್ರಿ ಅಂತ ಚೈಲ್ಡ್ಹುಡ್ ಡೇಸ್ ಅಲ್ಲಿ? ಆವರೇಜ್ ಸ್ಟೂಡೆಂಟ್ ಇದೆ. ಎಷ್ಟು ಮಾರ್ಕ್ಸ್ ಬಂದಿತ್ತು? ಅದು 10th ಅಲ್ಲಿ 74. ಅಮ್ಮ ಎಲ್ಲ ನೋಡಿ ಇಟ್ಕೊಂಡಿದ್ದಾರೆ ಎಲ್ಲ. ಅವರು ಎಲ್ಲ ನನಗೆ ವೈವಾ 74. ಹೌದೌದು. ಇಲ್ಲೇ ಜಾಲಹಳ್ಳಿಯಲ್ಲಿ ಕ್ಲೂನಿ ಕಾನ್ವೆಂಟ್ ಸ್ಕೂಲ್ ಇತ್ತು. ಅಲ್ಲಿ ಪ್ರೈಮರಿ ಸ್ಕೂಲು, ಮಿಡಲ್ ಸ್ಕೂಲು ಅಲ್ಲಿ ಮಾಡಿದ್ದು 7ನೇ ಕ್ಲಾಸ್ ತನಕ. ಅದಾದ್ಮೇಲಿಂದ ಹೈಸ್ಕೂಲ್ ಓನ್ಲಿ ಫಾರ್ ಗರ್ಲ್ಸ್ ಅವ್ರದ್ದು. ಸೊ ನಾನು ಸೈಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲ್, ಅಲ್ಲಿ ಕಸ್ತೂರ್ಬಾ ರೋಡ್ ಕಂಠೀರವ ಸ್ಟೇಡಿಯಂ ಆಪೋಸಿಟ್ ಇದೆ, ಅಲ್ಲಿ 3 ವರ್ಷ ಹೈಸ್ಕೂಲ್ ಮಾಡಿದ್ದು. ಆಮೇಲೆ ನಾನು PUC ನಾನು BL ಕಾಲೇಜಲ್ಲೇ ಮಾಡಿರೋದು 2 ವರ್ಷ. ಅಲ್ಲಿ ಹಾಕಿದ್ದೆ ನಾನು ಗೋತಾ. ಅಷ್ಟೊತ್ತಿಗೆ ಸ್ಟಡೀಸ್ ಮೇಲೆ ಇಂಟ್ರೆಸ್ಟೇ ಹೊಟ್ಟೋಗಿತ್ತು ನನಗೆ. ಅದೇ ಸೈನ್ಸ್. ಹಾಂ, ಇದು ಫಿಸಿಕ್ಸ್, ಕೆಮಿಸ್ಟ್ರಿ, ಎಲೆಕ್ಟ್ರಾನಿಕ್ಸ್. ಅದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸಲ್ಲಿ ನಾನು 100% ನಾನು ಹೊಡಿತೀನಿ ನಾನು ಅಂದ್ಕೊಂಡಿದ್ದೆ ಪಲ್ಟಿ. ಹೇಗೋ ಪಾಸ್ ಆಗಿಬಿಟ್ಟೆ ನಾನು. ಎಲೆಕ್ಟ್ರಾನಿಕ್ಸಲ್ಲಿ ಓಡಿಸ್ಕೊಂಡೆ. ಪಾಪ ಎಲೆಕ್ಟ್ರಾನಿಕ್ಸ್ ಮೇಸ್ಟ್ರು ಅವ್ರ ಲೈಫಲ್ಲಿ ಯಾರು ಸ್ಟೂಡೆಂಟೇ ಫೇಲ್ ಆಗಿಲ್ಲ. ಅವ್ರ ಕ್ಲಾಸಿಂದನೇ ಇಬ್ಬರು ಫೇಲು, ನಾನು ಆಮೇಲೆ ನನ್ನ ಕ್ಲಾಸ್ಮೇಟು ಅನ್ಬು ಸೆಲ್ವಿ.
ನಾವಿಬ್ರು ಎಲೆಕ್ಟ್ರಾನಿಕ್ಸ್ ಅಲ್ಲಿ ನಾಮ. ಪಾಪ ಲೆಕ್ಚರರ್. ಅವ್ರ ರೆಕಾರ್ಡ್ ಫುಲ್ ಅವ್ರದ್ದು 100% ಪಾಸ್ ರೆಕಾರ್ಡ್ ಇತ್ತು, ಅದನ್ನ ನಾವು ಹೊಡೆದಾಕ್ಬಿಟ್ವಿ. ನಾವು ಒಂಥರ ಈಗ ಕಾಂತರ ರೆಕಾರ್ಡ್ ಬ್ರೇಕಿಂಗ್ ತರ, ನಾನು ಒಂಥರ ರೆಕಾರ್ಡ್ ಬ್ರೇಕಿಂಗ್. ಇದು ಸೆಕೆಂಡ್ ಅಟೆಂಪ್ಟ್ ಮಾಡಿ ಪಾಸ್ ಮಾಡ್ಕೊಂಡೆ. ಅಜ್ಜಿ ಬಂದು ಮನೆಗೆ ಕೂತು ಓದಿಸಿ. ಅಜ್ಜಿ ನನಗೆ ನಿಜ ಹೇಳ್ಬೇಕಂದ್ರೆ ಸ್ಟಡೀಸ್ ಇಂದ ಫುಲ್ ಇಂಟ್ರೆಸ್ಟೇ ಹೊಟ್ಟೋಗಿತ್ತು. ನಾನು ಬ್ಯಾಡ್ ಸ್ಟೂಡೆಂಟ್ ಆಗಿರ್ಲಿಲ್ಲ, ನಾನು ಅಂದ್ರೆ ಬ್ರಿಲಿಯಂಟ್ ಸ್ಟೂಡೆಂಟ್ ಏನಲ್ಲ, ಬಟ್ ನಾನು ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗ್ತಿದ್ದೆ ನಾನು. ಸೊ ನನ್ನ ಕೆಪಾಸಿಟಿ ಪ್ರಕಾರ ನಾನು ಓದಿದಿದ್ರೆ ಅದೇ ಒಂದು 70-75 ರೇಂಜಲ್ಲಿ ಬರ್ಬೋದಿತ್ತೇನೋ PUC. ಬಟ್ ನನಗೆ ಓದಂದ್ರಿಂದ ಇಂಟ್ರೆಸ್ಟೇ. ಆಕ್ಚುಲಿ ಏನು ಮಾಡ್ಬೇಕಂತಾನೆ ಗೊತ್ತಿರ್ಲಿಲ್ಲ ನನಗೆ ಅವಾಗ. ಬೆಂಗಳೂರು, ಕೂರ್ಗು, ಬಾಲಿವುಡ್, ಮುಂಬೈ ಎಲ್ಲ ಕಡೆ ಸುತ್ತಿದ್ದೀರಿ. ನಿಮ್ಗೆ ತುಂಬಾ ಮನ್ಸಿಗೆ ಹತ್ರ ಆಗುವಂತ ಜಾಗ ಯಾವುದು? ಗ್ರೀಸ್ ದೇಶ.